ನಾನು ಸೌದಿಯಲ್ಲಿದ್ದೇನೆ, ನಾನು ಮುಸ್ಲಿಂ ಕಂಟ್ರಿಯಲ್ಲಿದ್ದೇನೆ, ನಾನು ಫೇಕ್ ಅಕೌಂಟ್ ಮೂಲಕ ಏನು ಬರೆದ್ರೂ ಕೂಡ ಏನೂ ಆಗುವುದಿಲ್ಲ ಅನ್ನುವಂಥ ಹುಂಬತನ ಅವನಿಗಿತ್ತು. ಜಿಹಾದಿ ಮೆಂಟಾಲಿಟಿಯ ಆತ ಕೇವಲ ಹಿಂದೂ ಧರ್ಮದ್ವೇಷಿ ಆಗಿರದೆ ದೇಶದ್ವೇಷಿಯೂ ಆಗಿದ್ದ. ಹೀಗಾಗಿ ಆತ ಪಾಕಿಸ್ತಾನ ಪ್ರೇರಿತ ಉಗ್ರರು ನಡೆಸಿದ ಪಹಲ್ಗಾಮ್ ದಾಳಿಯನ್ನೇ ಸಮರ್ಥಿಸಿ ಅಮಾಯಕ ಹಿಂದೂಗಳ ಹತ್ಯೆಯನ್ನು ಸಮರ್ಥಿಸಿದ್ದ. ಸೌದಿಯಲ್ಲಿದ್ದೇನೆ ಎನ್ನುವಂತಹ ಆತನ ಹುಚ್ಚು ಧೈರ್ಯವೇ ಈಗ ಕೈಗೆ ಕೋಳವನ್ನ ತೊಡಿಸಿದೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಕೇರಳದ 65 ವರ್ಷದ ಎನ್ ರಾಮಚಂದ್ರನ್ ಸೇರಿದ ಹಾಗೆ 26 ಹಿಂದೂ ಪ್ರವಾಸಿಗರು ಬಲಿಯಾಗಿದ್ದರು. ಇತ್ತೀಚೆಗೆ ರಾಮಚಂದ್ರ ಅವರ ಪುತ್ರಿ ಪಹಲ್ಗಾಮ್ ದಾಳಿಯನ್ನ ನೆನೆದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು. ಈ ವಿಡಿಯೋಗೆ ಸೌದಿ ಅರೇಬಿಯಾದಲ್ಲಿ ಉದ್ಯೋಗದಲ್ಲಿದ್ದಂತಹ 26 ವರ್ಷ ವಯಸ್ಸಿನ ಕೇರಳದ ಯುವಕ ಮೊಹಮ್ಮದ್ ಸನೂಫ್ ಎಂಬಾತ ಉಗ್ರ ದಾಳಿಯನ್ನ ಸಮರ್ಥಿಸಿ ಕಮೆಂಟ್ ಹಾಕಿ ಶೂರತ್ವವನ್ನ ಮೆರೆದಿದ್ದ. ಆತ ಎಷ್ಟು ವಿಷಕಾರಿ ಮನಸ್ಥಿತಿಯ ಜಿಹಾದಿ ಅಂದ್ರೆ ನೀವೇ ಬೆಚ್ಚಿ ಬೀಳುತ್ತೀರಿ. ಕಮೆಂಟ್ ನಲ್ಲಿ ಆತ ವಿಷಕಕ್ಕಿದ್ದು ಹೀಗೆ: ನನ್ನ ಸಹೋದರರು ಈ ಕಾಫಿರನ್ನ ಹೀಗೆ ಕೊಂದ್ರ. ಇಂದು ಅಥವಾ ನಾಳೆ ನಾವು ಕಾಶ್ಮೀರವನ್ನ ವಶಪಡಿಸಿಕೊಂಡು ಭಾರತದಿಂದ ಕಾಶ್ಮೀರವನ್ನ ಬೇರ್ಪಡಿಸುವುದು ಒಳ್ಳೆಯದು. ನನ್ನ ಉಗ್ರ ಸಹೋದರರು ಭಾರತಕ್ಕೆ ಪ್ರವೇಶಿಸಿ ಭಾರತೀಯ ಮುಸಲ್ಮಾನರನ್ನ ರಕ್ಷಿಸ್ತಾರೆ ಮತ್ತು ಉಳಿದ ಜನರನ್ನ ಗುಂಪು ಗುಂಪಾಗಿ ನಾಶ ಮಾಡ್ತಾರೆ. ನಾವು ಯುಗ ಯುಗಗಳಿಂದ ಪವಿತ್ರ ಯುದ್ಧಕ್ಕಾಗಿ ಕಾಯ್ತಾ ಇದ್ದೇವೆ. ನಮ್ಮ ಗುರಿಯನ್ನ ಎಂದಿಗೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿನ ನಾರೆ ತಕ್ಬೀರ್ ಎಂದು ಜೋರಾಗಿ ಕೂಗುವ ಮೂಲಕ ನಾವು ನಿಮ್ಮೆಲ್ಲರ ಎದುರಿಗೆ ಬಂದು ನಿಲ್ತೇವೆ ಅಂತ ಬರೆದಿದ್ದ. ಈ ಕುರಿತು ಕೇರಳದ ಬಿಜೆಪಿ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಅದಿನಾ ಭಾರತಿ ಎಂಬುವವರು ಸನೂಫ್ ವಿರುದ್ಧ ದೂರನ್ನ ದಾಖಲಿಸಿದ್ರು. ತಾನು ಸೌದಿಯಲ್ಲಿದ್ದ ಕಾರಣ ತನ್ನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ ನಂಬಿದ್ದ. ಹೀಗಾಗಿ ಪ್ರಕರಣದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಕೇಸು ದಾಖಲಿಸಿದ್ದ ಬಿಜೆಪಿಗರು ಆತನ ವಿರುದ್ಧ ಕ್ರಮದ ನಿರೀಕ್ಷೆಯಲ್ಲಿದ್ದರು. ಕೆಲ ದಿನಗಳ ಬಳಿಕ ಈ ಪ್ರಕರಣ ತಣ್ಣಗಾಗಿ ಹೋಗಿತ್ತು, ಆದ್ರೆ ಕಾವು ಉಳಿಸಿಕೊಂಡಿತ್ತು. ಅದೊಂದು ದಿನ ಮೊಹಮ್ಮದ್ ಸನೂಫ್ ಉತ್ಸಾಹದಿಂದಲೇ ಸೌದಿಯಿಂದ ವಿಮಾನ ಹತ್ತಿ ಕೇರಳದ ಕ್ಯಾಲಿಕಟ್ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದಿದ್ದ. ಮನೆಗೆ ಹೋಗುವ ಕನಸಿನಲ್ಲಿದ್ದ ಆತನಿಗೆ ವಿಮಾನ ನಿಲ್ದಾಣದಲ್ಲಿಯೇ ಕೈಗೆ ಕೋಳ ತೊಡಿಸಿದ ಪೊಲೀಸರು ಆತನ ಕಮೆಂಟ್ ಅನ್ನ ಆತನ ಮುಖಕ್ಕೆ ಹಿಡಿದಿದ್ರು. ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದು ಸುಖ ಸುಮ್ಮನೆ ನೆಪ ಮಾತ್ರಕ್ಕೆ ಪಿಟ್ಟಿ ಕೇಸ್ನಲ್ಲಿ ಅಲ್ಲ. ಮೊಹಮ್ಮದ್ ಸನೂಫ್ ವಿರುದ್ಧ UAPA ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಅವ ಬಂಧಿತನಾಗಿದ್ದ. ಈ ಕೇಸ್ನಿಂದ ಹೊರಬರುವುದಕ್ಕೆ ಆತನ ಅರ್ಧ ಆಯುಷ್ಯವೇ ಕಳೆಯಬಹುದು. ಮೊಹಮ್ಮದ್ ಸನೂಫ್ ಬಂಧನದ ನಂತರ ಆತನ ಮೊಬೈಲ್ ಪರೀಕ್ಷಿಸಲಾಗಿ ಉಗ್ರ ಸಮರ್ಥನೆಯ ಹಲವು ಪೋಸ್ಟ್, ಸ್ಕ್ರೀನ್ ಶಾಟ್, ಬರಹಗಳು ಪತ್ತೆಯಾಗಿದೆ. ಧಾರ್ಮಿಕ ಗುಂಪುಗಳು ಸಂಘಟನೆಗಳ ನಡುವೆ ವಿಷಬೀಜ ಬಿತ್ತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವುದಕ್ಕೆ ತಯಾರಿಯನ್ನ ನಡೆಸಿದ್ದ ಎನ್ನಲಾಗ್ತಾ ಇದೆ. ಉಗ್ರ ಸಂಪರ್ಕದ ಬಗ್ಗೆಯೂ ಕೂಡ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಸೌದಿಯಲ್ಲಿದ್ದೇನೆ, ಮಸ್ಕತ್ನಲ್ಲಿದ್ದೇನೆ, ಇರಾನ್ನಲ್ಲಿದ್ದೇನೆ, ಇರಾಕ್ನಲ್ಲಿದ್ದೇನೆ ಅಂತ ಹುಂಬತನ ಮೆರೆಯುವವರಿಗೆ ಈ ಪ್ರಕರಣ ಎಚ್ಚರಿಕೆಯ ಕರೆಗಂಟೆ ಆಗಲಿ ಅನ್ನೋದು ನಮ್ಮ ಆಶಯ.